ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಈ ಮುಂಜಾನೆಯ ಅನುದಿನದ ಆಹಾರಕ್ಕೋಸ್ಕರವಾಗಿ ನಾವು ನಿಮ್ಮನ್ನು ಆಹ್ವಾನಿಸ್ತೇವೆ. ಪವಿತ್ರ ಯೇಸು ಎಂಬ ಸಭೆಯ ಪರವಾಗಿ ನಿಮಗೆ ದೇವರ ಆಶೀರ್ವಾದ ನಿಮಗೆ ಲಭಿಸಲೆಂದು, ದೇವರ ಅನುದಿನದ ವಾಕ್ಯವು ನಿಮ್ಮನ್ನು ಮುನ್ನಡೆಸಲೆಂದು, ಈಗ ಈ ವಾಕ್ಯದಲ್ಲಿ ನೀವು ಸಹ ಈ ವಾಕ್ಯವನ್ನು ಓದುವರಾಗಿ ಅದನ್ನು ಧ್ಯಾನಿಸುವರಾಗಿ ಆ ವಾಕ್ಯದ ಆಶೀರ್ವಾದವನ್ನು ಪಡೆದುಕೊಳ್ಳಂತೆ ನಾವು ನಿಮ್ಮ ಆಹ್ವಾನಿಸುವಾಗ ಇಂದಿನ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ನಾವು ವಾಕ್ಯವನ್ನು ಓದೋಣ. ರೋಮರ್ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 10 ವಾಕ್ಯ 1ರಿಂದ 5ರವರೆಗೆ. ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ದೇವರಲ್ಲಿ ಅಶಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಅಶಕ್ತಿ ಜ್ಞಾನಾನುಸಾರವಾದುದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ನಿಷ್ಠೆಯನ್ನು ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ನಂಬುವರೆಲ್ಲರಿಗೆ ನೀತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ನೇಮನಿಷ್ಠೆಗಳಿಂದ ಆಗುವ ನೀತಿಯು ವಿಷಯದಲ್ಲಿ ಅದನ್ನು ಅನುಸರಿಸುವುದರಂದೇ. ಆದ್ದರಿಂದ ಹೌದು, ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ನೀತಿಗೆ ಅನುಸಾರವಾಗಿ ನಾವು ಬಾಳಲು ನಮ್ಮನ್ನು ಒಪ್ಪಿಸಿಕೊಡೋಣ. ಆ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಸಭೆಯಲ್ಲಿ ಎಲ್ಲ ಯುವಕರುಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಣ. ನಾವು ಜೀವಿಸುವಂತ ಈ ಲೋಕ ಭ್ರಷ್ಟವಾದ ಲೋಕದಲ್ಲಿ ಜೀವಿಸುವರಾಗಿದ್ದೇವೆ. ಅದರ ನಿಮಿತ್ತವಾಗಿ ಸೈತಾನನು ಯಾರನ್ನು ನುಂಗಲಿ ಎಂಬ ಗರ್ಜಿಸುವ ಸಿಂಹದಂತೆ ಕಾದಿದ್ದಾನೆ. ಅದರ ನಿಮಿತ್ತವಾಗಿ ನಮ್ಮ ಯುವಕ ಮಕ್ಕಳಿಗೋಸ್ಕರವಾಗಿ, ಯುವಕ ಯುವತಿಯರಿಗೋಸ್ಕರವಾಗಿ ಅವರುಗಳು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವಾಗ ಒಬ್ಬ ಯೌವನಸ್ಥನು ತನ್ನ ಜೀವನವನ್ನು ಯಾವುದರಿಂದ ಸರಿಪಡಿಸಿಕೊಳ್ಳುವನು ಎಂಬುದಾಗಿ ನೋಡಬೇಕಾದ್ರೆ ದೇವರ ವಾಕ್ಯದಿಂದ. ಒಂದು ವಾಕ್ಯವು ಮನುಷ್ಯನನ್ನು ಪರಿವರ್ತಿಸುವುದು, ಒಂದು ವಾಕ್ಯವು ಮನುಷ್ಯನ ಹೃದಯವನ್ನು ಪರಿಶೋಧಿಸಿ ನೋಡುವುದು. ಆ ರೀತಿಯಾಗಿ ಯೌವನ ಪ್ರಾಯದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವಾಗ, ದೇವರ ವಾಕ್ಯವನ್ನು ಓದುವುದರಲ್ಲಿ, ದೇವರ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ ತಮ್ಮನ್ನು ದೇವರಿಗೆ ಅರ್ಪಿಸಿಕೊಳ್ಳುವಾಗ ನಿಜವಾಗಲೂ ಯೌವನ ಪ್ರೇರಣೆ, ಲೌಕಿಕವಾದ ಕಾರ್ಯಗಳು, ಲೌಕಿಕವಾದ ಚಿಂತನೆಗಳು, ಅಸಭ್ಯವಾದ ಸಹವಾಸಗಳು. ಹೌದು ಪ್ರಿಯರೇ, ಒಬ್ಬ ಯೌವನಸ್ಥನು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಯಾವುದರಿಂದ ನೋಡ್ಬೇಕಾದ್ರೆ ಸಹವಾಸದಿಂದ. ದುಷ್ಟ ಸಹವಾಸ, ದುಷ್ಟ ಚಟ, ಇದಕ್ಕೆ ಬಲಿಯಾಗದ್ರ ನಿಮಿತ್ತವಾಗಿ ಅವರ ಭವಿಷ್ಯ ಕಾಲದ ಆಶೀರ್ವಾದವನ್ನೇ ಅವರು ಕಳೆದುಕೊಳ್ತಾರೆ. ಆ ರೀತಿಯಾಗಲ್ಲದೆ ದೇವರ ಹತ್ರ ಪ್ರಾರ್ಥನೆ ಮಾಡಲು ಒಪ್ಪಿಸಿಕೊಡೋಣ. ಅಪ್ಪ ಯೇಸುವೆ, ಈ ಯೌವನ ಪ್ರಾಯದಲ್ಲಿ ನನಗೆ ಸಹಾಯ ಮಾಡು, ನಿಮ್ಮ ಸಹಾಯದಿಂದ ನನ್ನನ್ನು ನಡೆಸು. ನನ್ನ ಯೌವನ ಜೀವನದಲ್ಲಿ ದುಷ್ಟ ಪ್ರೇರಣೆಗೆ, ದುಷ್ಟ ಸಹವಾಸಕ್ಕೆ, ದುಷ್ಟ ಚಟಕ್ಕೆ ಬಲಿಯಾಗದಂತೆ ನಿಮ್ಮ ಹಸ್ತದಿಂದ ನನ್ನನ್ನು ಹಿಡಿದು ನಡೆಸಿ ಕಾಪಾಡಪ್ಪ ಎಂಬುದಾಗಿ ನಾವು ಪವಿತ್ರ ಯೇಸು ಕ್ರಿಸ್ತರ ಸಭೆಯ ಪರವಾಗಿ ನಮ್ಮ ಸಭೆ ಮಕ್ಕಳಿಗೆ ಬೋಧಿಸುವಾಗ, ಸಭೆ ಮಕ್ಕಳಿಗೆ ನಾವು ಅದನ್ನು ಎಚ್ಚರಿಸುವಾಗ ಅದರಂತೆ ಜೀವಿಸುವಂತೆ ಅವರನ್ನು ಆಶೀರ್ವಾದ ಮಾಡಿ ನಡೆಸಿಕೊಡಬೇಕಾಗಿ ನಮ್ಮ ಮಧ್ಯಸ್ಥರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಯೇಸುವೆ, ದಯವಿಟ್ಟು ಈ ಯೌವನಸ್ಥರನ್ನು ಅಪ್ಪ ನಿಮ್ಮ ಹಸ್ತದಲ್ಲಿ ಇಡುವಾಗ ಅವರಿಗೆ ನೀವೇ ಜ್ಞಾನೋದಯವಾಗಿ, ನೀವೇ ಅವರನ್ನು ನಡೆಸುವರಾಗಿ, ಅವರ ಜೀವನವನ್ನು ಸರಿಪಡಿಸಿಕೊಂಡು ಮುಂದೆ ಅವರ ಭವಿಷ್ಯ ಕಾಲವು ದೇವರ ಪ್ರತಿನಿಧಿಗಳಾಗಿ ಜೀವಿಸುವಂತೆ ಆಶೀರ್ವಾದ ಮಾಡುವಂತೆ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.